ಕೊಂಬ ಹೂನ ನೋಡ ಕೊಂಬ ಹೆಂಗಿದಾನೆ ನೋಡಿ ಇವನು ಎಷ್ಟು ಉದ್ದ ಇದ್ದಾನೆ. ಈ ಮರಿ ಇದು ಒಂದೇ ಹಾಕಿರೋದು. ಇದು 15 ದಿವಸದ ಮರಿ ಇದು. ನೋಡ್ರಿ ಯಾವ ತರ ಬಂದಿದೆ, ಎಷ್ಟು ಉದ್ದ ಇದೆ ನೋಡ್ರಿ, ಸೂಪರ್ ಬಂದಿದೆ. ಕರೆ ಮರಿ, ಇದಕ್ಕೆ ಬೆಲೆ ಜಾಸ್ತಿ. ಇದು ಈಗ ಕೊಡ್ತಿದ್ರು 5,000 ರೂಪಾಯಿ ಮರಿ ಹೋಗುತ್ತೆ. ನಮ್ಮ ಹೆಸರು ಗವಿರಂಗನಾಥ್ ಅಂತ. ನಮ್ದು ಊರು ಹುಚ್ಚನಹಳ್ಳಿ ಅಂತ. ನಮ್ದು ಚಿಕ್ಕನಾಯಕನಹಳ್ಳಿ ತಾಲೂಕು ಅಂದನಕೆರೆ ಹೋಬಳಿ ಇರೋದು. ನಾವು ತುಮಕೂರು ಡಿಸ್ಟಿಕ್ನವರು. ಇಲ್ಲಿ ಹಳ್ಳಿಯಲ್ಲಿ ನಾವು ಆರಂಭ ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ರಾಗಿ ಮತ್ತೆ ಜೋಳ ಎಲ್ಲ ಮಾಡ್ಕೊಂಡು ಉಳ್ಳಿ ಮಾಡ್ಕೊಂಡು ಇದೀವಿ. ಅದ್ರ ಜೊತೆಗೆ ಸ್ಕೂಲ್ ಸಾಕಿದೀವಿ ಎರಡ. ಅದ್ರ ಜೊತೆಗೆ ಈಗ ಫೆಬ್ರವರಿಯಿಂದ 50,000 ಬಂಡವಾಳ ಹಾಕಿ 5 ಮೇಕೆ ತಂದಿದ್ವಿ. 5 ಮೇಕೆಯಲ್ಲಿ ಈಗ ಅದನ್ನ ಒಳ್ಳೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಮತ್ತೆ ಚೆನ್ನಾಗಿ ಸಾಕಾಣಿಕೆ ಮಾಡ್ಕೊಂಡು ಅವಕ್ಕೆಲ್ಲ ಮೇವು, ಸ್ವಲ್ಪ ಬೂಸ ಮತ್ತೆ ಅವಕ್ಕೆಲ್ಲ ಸೊಪ್ಪು ಎಲ್ಲ ಹಾಕ್ಕೊಂಡು ಮೇಂಟೆನೆನ್ಸ್ ಮಾಡ್ಬೇಕು. ಅದರಿಂದ ಒಳ್ಳೆ ಒಂದು ಓತನ್ನು ತರಬೇಕು. ಆ ಓತಿನಿಂದ ಒಳ್ಳೆ 5 ಮೇಕೆಯಿಂದ ಒಂದು ಚೆನ್ನಾಗಿ ಬ್ರೀಡ್ ಚೆನ್ನಾಗಿ ಬಂದರೆ ಒಂದೊಂದು ಮೇಕೆ 2 ಆಗ್ತವೆ, ಒಂದೊಂದು 3 ಆಗ್ತವೆ, ಒಂದೊಂದೇ ಹಾಕುತ್ತೆ. ಒಂದು ಹಾಕಿರೋ ಪ್ರಾಬ್ಲಮ್ ಇಲ್ಲ, ಒಳ್ಳೆ ಜಾಡ ಇರುತ್ತೆ ಮರಿ, ಒಳ್ಳೆ ಲಾಂಗ ಬರುತ್ತೆ, ಒಳ್ಳೆ ಬೇಗ ಅಂತವ ಗ್ರೋತ್ ಬರುತ್ತೆ. ಹಂಗಾಗಿ ಇದರಿಂದ ತುಂಬ ಬೆನಿಫಿಟ್ ಇದೆ. ಈಗ 50,000 ಬಂಡವಾಳ ಹಾಕಿನಿ. ಈಗ ಫೆಬ್ರವರಿ ತಿಂಗಳಲ್ಲಿ 50,000 ಬಂಡವಾಳ ಹಾಕಿನಿ. ಈಗ 8 ತಿಂಗಳಾಗಿದೆ. 8 ತಿಂಗಳಿಂದ 20 ಮರಿ ಆಗಿವೆ. 20 ಮರಿ ಇವತ್ತ ಕೊಡ್ತೀನಿ ಅಂದ್ರೆ 1.5 2 ಲಕ್ಷ ರೂಪಾಯಿ ಆದಾಯ ಇದೆ. 50,000 ಬಂಡವಾಳ ತಕ್ಕೊಂಡ್ರು 1.5 ಲಕ್ಷ ಲಾಭ ಇದೆ. ಅದರಿಂದವ ನಮಗೆ ಗೊಬ್ಬರ ಇದೆ. ಗೊಬ್ಬರವ ನಾವು ಅಡಿಕೆಗೆ, ತೋಟಕ್ಕೆ, ಹೊಲಕ್ಕೆ ಎಲ್ಲದಕ್ಕೂ ಹಾಕ್ತಿವಿ. ಅದರಿಂದವ ಒಳ್ಳೆ ಕೃಷಿನೂ ಚೆನ್ನಾಗಿ ಬರುತ್ತೆ, ತೋಟನೂ ಬರುತ್ತೆ, ತೋಟ ಚೆನ್ನಾಗಿ ಬರುತ್ತೆ, ಹಳ್ಳು ಚೆನ್ನಾಗಿ ಹಿಡಿಯುತ್ತೆ. ಅಡಿಕೆಲೂ ಅಷ್ಟೇ, ಅಡಿಕೆನೂ ಸೂಪರ್ ಆಗಿ ಹಳ್ಳು ಹಿಡಿಯುತ್ತೆ, ಒಳ್ಳೆ ಕಾಯಿ ಬಲಿಷ್ಠವಾಗಿ ಬರುತ್ತೆ. ಹಂಗಾಗಿ ಇದು ಗೊಬ್ಬರ ತುಂಬಾನೇ ಒಳ್ಳೆ ಗೊಬ್ಬರ ಅಂದ್ರೆ ಮೇಕೆ ಗೊಬ್ಬರ ಅಂದ್ರೆ ತುಂಬಾ ಗೊಬ್ಬರ. ಅದು ಚೆನ್ನಾಗಿದೆ. ಈಟು ಯಾವುದೇ ಶೀತ ಆಗಲಿ, ಯಾವುದೇ ಶೀತದ ಪ್ರದೇಶಕ್ಕೆ ಹಾಕಿರುವೆ ಭೂಮಿಗೆ ಒಳ್ಳೆ ಈಟ್ ಮಾಡುತ್ತೆ. ಅದು ಒಳ್ಳೆ ಇಳುವರಿ ಕೊಡುತ್ತೆ. ಅದು ಒಂದು ಲೋಡ್ ಗೊಬ್ಬರ ಕನಿಷ್ಠ ಬೆಲೆ 7,000ದಿಂದ 8,000 ರೂಪಾಯಿ ಬೆಲೆ ಇದೆ. ಈಗ ನಾವು ಬಂಡವಾಳ ಹಾಕಿ ನಾವು ತಗೊಂಬಂದು ಕೃಷಿಗೆ ಮಾಡೋಕ್ಕಾಗಲ್ಲ. ಹಂಗಾಗಿ ನಾವೇ ಸಾಕಾಣಿಕೆಯಿಂದ ನಮಗೆ ಗೊಬ್ಬರ ಸಿಗುತ್ತೆ. ಮತ್ತೆ ಅಲ್ಲಿ ಒಳ್ಳೆ ಮರಿಗಳು ಫೀಡ್ ಬರ್ತವೆ. ಈ ಮರಿ ಇದು ಒಂದೇ ಹಾಕಿರೋದು. ಇದು 15 ದಿವಸದ ಮರಿ ಇದು. ನೋಡ್ರಿ ಯಾವ ತರ ಬಂದಿದೆ, ಎಷ್ಟು ಉದ್ದ ಇದೆ ನೋಡ್ರಿ, ಸೂಪರ್ ಬಂದಿದೆ. ಕರೆ ಮರಿ, ಇದಕ್ಕೆ ಬೆಲೆ ಜಾಸ್ತಿ. ಇದು ಈಗ ಕೊಡ್ತಿದ್ರು 5,000 ರೂಪಾಯಿ ಮರಿ ಹೋಗುತ್ತೆ. ಅದರಿಂದ ನೋಡಿ ಇದು ಓತ, ಇದು ಇನ್ನೂ ಜೋರಾಗೆ ಇನ್ನೂ 8 ತಿಂಗಳು ಮರಿ ಇನ್ನೂ ಚೆನ್ನಾಗಿ ಸಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ತದೆ ಬ್ರೀಡು. ಅದರಿಂದ ಸೂಪರ್ ಬರ್ತಿ. ಇನ್ನೂ ಅಲ್ಲಿಕ್ಕಿಲ್ಲ ಮರಿ, ಇನ್ನುವೆ ಅಲ್ಲಿ ಮಾಡಿದ್ರೆ 2 ಹಲ್ಲು 4 ಹಲ್ಲು ಮಾಡಿದ್ರೆ ಇನ್ನೂ ಗ್ರೋತ್ ಚೆನ್ನಾಗಿ ಬರುತ್ತೆ. 1 ವರ್ಷ 1.5 ವರ್ಷ 2 ವರ್ಷ ತನಕ ಇದ್ರೆ ಒಳ್ಳೆ ಒಂದು 20-30 ಸಾವಿರ ರೂಪಾಯಿ ಮರಿ ಹೋಗುತ್ತೆ. ಇದು ಒಂದು 4 ಹಲ್ಲು ಇಲ್ಲ 6 ಹಲ್ಲು ಮಾಡ್ಬಿಟ್ರೆ 25-30 ಸಾವಿರಕ್ಕೆ ಮರಿ ಹೋಗುತ್ತೆ. ಇದು ಚೆನ್ನಾಗಿದೆ. ಮತ್ತೆ ನಮ್ಮ 2-3 ಹಸುಗಳಿದಾವೆ. ಅದರಲ್ಲಿ ಒಂದು 10-15 ಲೀಟರ್ ಹಾಲು ಹಾಕ್ತಿದೀವಿ. ಮತ್ತೆ ಅದ್ರ ಜೊತೆಗೆ ಟ್ಯಾಕ್ಟರ್ ಐತೆ, ಅದರಿಂದವ ಆರಂಭ ಮಾಡ್ಕೊಂಡು ಚೆನ್ನಾಗಿ ಮಾಡ್ಬೋದು. ಮತ್ತೆ ಅಲ್ಲಿ ಹಾಲು ಕರೆದ್ರೆ ಹಾಕಿರೋ ಅದರಲ್ಲೂ ಗೊಬ್ಬರ ಬರುತ್ತೆ. ಅದು ಇದು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೆಚ್ಚಲ್ಲಿ ಗೊಬ್ಬರನ ಕೃಷಿಗೆ ಬಳಸ್ಕೊಂತಿದೀವಿ. ಇದಕ್ಕೆ ತುಂಬಾ ಒಳ್ಳೇದು. ಇನ್ನೂ ಶೆಡ್ ಮಾಡ್ಬೇಕು ಅಂತೇನಿಲ್ಲ, ಯಾವ್ದಾರ ಒಂದು ಸುಮಾರಾಗಿ ಸೆಟ್ಗ್ಯಾಂಗ್ ಮಾಡ್ಕೊಂಡು ತುಂಬಾ ಒಳ್ಳೇದು. ಇದರಿಂದ ತುಂಬಾ ಒಳ್ಳೇದು, ಅನುಕೂಲ ಆಗುತ್ತೆ. ಮೇಲಾಗಿ ಲಾಭದಾನ ಜಾಸ್ತಿ ಇದ್ರಾಗೆ. ಈಗಿನಲ್ಲಿವೆ ಒಂದು ಮೇಕೆ 2-3 ಮರಿ ಹಾಕೋದ್ರಿಂದ ತುಂಬಾನೇ ಲಾಭ ಇದೆ. ಲಾಭ ಇದೆ. ಅದರಿಂದ ತುಂಬಾ ಅನುಕೂಲ ಆಗುತ್ತೆ. ಎಲ್ಲರೂ ಮಾಡ್ರಿ. ಬೂಸ ತಂದು ಹಾಕ್ತೀವಿ ಅಂದ್ರೆ ಓಕೆ, ಅದು ಅಳಜಾಳದ ಬೂಸ ಅಂದ್ರೆ ಅದು ಚೆನ್ನಾಗಿ ಬರುತ್ತೆ. ಅಳಜಾಳದ ಬೂಸಕ್ಕೆ ಮರಿಗಳು ಒಳ್ಳೆ ಫೀಡ್ ಚೆನ್ನಾಗಿ ಬರುತ್ತೆ. ಅದರಿಂದ ನಾಟಿ
ನಾವು ಹೈಬ್ರಿಡ್ ತಳಿ ತಂದಿಲ್ಲ, ಎಲ್ಲ ನಾಟಿನೇ. ನಾಟಿಗೆ ತುಂಬಾ ಬೇಡಿಕೆ ಜಾಸ್ತಿ, ಬೆಲೆ ಜಾಸ್ತಿ. ಇದು ತುಂಬಾನೇ ಇದು ಒಳ್ಳೇದು. ಮಟನ್ 700 750 800 ತನಕ ಇದೆ ಮಟನ್ ರೇಟು. ಯಾವುದೇ ಶೀತ ಇಲ್ಲಿ ನೀನು ಯಾವುದೇ ಆಗಲಿ ತುಂಬಾನೇ ಒಳ್ಳೇದು. ಈ ಮಟನ್ನು ತುಂಬಾ ಒಳ್ಳೇದು, ಯಾರಿಗೂ ಏನು ಎಫೆಕ್ಟ್ ಆಗಲ್ಲ. ಇದು ತುಂಬಾನೇ ಅನುಕೂಲವಾದ್ದು, ಯಾವುದೇ ಕಾಯಿಲೆ ಕಸಾಲ ಏನು ಬರಲ್ಲ ಈ ಮೇಕೆಗಳಿಗೆ. ಯಾವುದೇ ಆಗಲಿ ಎಲ್ಲಾ ಸೊಪ್ಪು ತರದಿಂದ ಎಲ್ಲಾ ತರದ ಸೊಪ್ಪನ್ನು ತಿನ್ನೋದ್ರಿಂದ ಇದು ಕಾಯಿಲೆ ಕಸಾಲ ಏನು ಬರೋದಿಲ್ಲ ಈ ಮೇಕೆಗೆ. ಈ ಕುರಿಗಳಿಗೆ ಅಂದ್ರೆ ಒಂದೇ ತರದ ಮೇವು ತಿಂತವೆ, ಅವು ಇನ್ನೇನು ಇಲ್ಲ. ಯಾವಾಗ್ಲೂ ಸ್ವಲ್ಪ ಇದು ಮಾಡ್ತಾ ಇರ್ತವೆ. ಅವು ಚಂದನೆ, ಆದ್ರೆ ಇದು ಅದಕ್ಕಿನ್ನ ಬೆನಿಫಿಟ್ ಅಂದ್ರೆ ಒಂದು ಮೇಕೆ 2 ರಿಂದ 3 ಮರಿ ಹಾಕೋದ್ರಿಂದ ತುಂಬಾ ಅನುಕೂಲ. 150 ದಿವಸಕ್ಕೆ 5 ತಿಂಗಳಿಗೆ ಮರಿ ಹಾಕ್ಬಿಡುತ್ತಿ. ವರ್ಷಕ್ಕೆ 2 ಸಲ ಮರಿ ಹಾಕುತ್ತಿ, 5 ತಿಂಗಳಿಗೆ 1 ಸಲ ಮರಿ ಹಾಕುತ್ತಿ. 1 ತಿಂಗಳು ಚೆನ್ನಾಗಿ ಮೇವು ಕೊಡಬೇಕು. ಅದಕ್ಕೆ ಮರಿಗಳಿಗೆ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಬಿಟ್ರೆ ಒಂದೇ ತಿಂಗಳಿಗೆ ಕಟ್ಸ್ಕೊಂಡ್ಬಿಡ್ತವೆ. ಆ 1 ತಿಂಗಳಿಂದ 5 ತಿಂಗಳ ಹೊತ್ತಿಗೆ ಮತ್ತೆ ವರ್ಷಕ್ಕೆ 2 ಸುಳ್ಳಂತೆ ಆಗ್ತವೆ. ವರ್ಷಕ್ಕೆ ಒಂದು ಮೇಕೆ 2 ಸಲ ಹಾಕಿರೆ ಅಲ್ಲಿಗೆ 1 2 ಹಾಕಿರೋ 4 ಮರಿ ಆಗ್ತವೆ. ಆ 4 ಮರಿ ಕನಿಷ್ಠ 6 ಸಾವಿರಕ್ಕೆ ಮಾಡ್ತಿದ್ರೆ 6 4 24,000 ರೂಪಾಯಿ ಒಂದು ಮೇಕೆಯಲ್ಲಿ 24 ರಿಂದ 25,000 ರೂಪಾಯಿ ಆದಾಯ ತೆಗಿಬೋದು ಒಂದು ವರ್ಷಕ್ಕೆ. ಅದರಿಂದ ತುಂಬಾ ಅನುಕೂಲವಾಗಿದೆ. ಮಾಡಿ ಎಲ್ಲರೂ ಚೆನ್ನಾಗಿದೆ. ಇದು ತುಂಬಾನೇ ಸೂಪರ್. ಇದಕ್ಕೇನು ಜಾಸ್ತಿ ಬಂಡವಾಳ ಹಾಕಂಗಿಲ್ಲ, ಅದರಿಂದ ಅನುಕೂಲ ಇದೆ. ಎಲ್ಲರೂ ಬರ್ರಿ ಮಾಡ್ರಿ, ಸರಿನಾ?